ಹಾಗೆ ಹೀಗೆ ಅಂತ ಬಂದಾಗ ಯಾರೋ ಸ್ಪಂದಿಸಿದ್ರು ಅಂದರೆ ಸುಳ್ಳು. ಸೊ ಪ್ರಾಬಬ್ಲಿ ದಟ್ ಮೇಡ್ ಮಿ ಬಿಕಮ್ ಮಚ್ ಮೋರ್ ಸ್ಟ್ರಾಂಗರ್ ಇನ್ ಲೈಫ್. ಈಗ ನಾನು ಮಾತಾಡ್ಬೇಕಾದ್ರೆ ಸರ್ ತಾವು ಕೆಲವು ಟೈಮ್ ತುಂಬ ಫಿಲಾಸಫಿ ಹೇಳ್ತೀರಾ ಅಂತ. ಫಿಲಾಸಫಿ ಅಲ್ಲ ಪ್ರವೀಣ, ನಾನು ನೋಡ್ಕೊಂಬಂದೆ ಜೀವನ. ನಾನು ಸತ್ಯ ಹರಿಶ್ಚಂದ್ರ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಬಟ್ ನನ್ನ ಮೇಲೆ ಸಪೋಸ್ ನಾನು ಹೇಳಿದ್ದು ಯಾರಿಗಾನ ಏನಾದರೂ ಕೋಪ ಬೇಜಾರು ಆ ಥರ ಇದ್ದರೆ, ಯಾರಿಗಾನ ಬಂದರೆ, ದ್ಯಾಟ್ ಕ್ಯಾನ್ ಬಿ ಪ್ರಾಬಬ್ಲಿ ಓನ್ಲಿ ಪ್ರಿಯ ಫಾರ್ ದ ಫ್ಯಾಕ್ಟ್ ದಟ್ ಮೇ ಬಿ ಐ ಕಂಪ್ಲೀಟಾಗಿ ಎಲ್ಲೋ ಒಂದು ಕಡೆ ಈ ಸಿನಿಮಾ ಹಾಗೆ ಹೀಗೆ ಅಂತ ಹೋಗ್ತೆ ನಾನು ಹೇಗಿರಬೇಕೋ ಹಾಗಿರಲಿಲ್ಲ. ಇನ್ಯಾರಿಗೂ ನಾನು ಮೋಸ ಮಾಡಿಲ್ಲ ಜೀವನದಲ್ಲಿ. ಇದು ಸಾಯೋ ತನಕ ಭಾಳ ಹೆಮ್ಮೆಯಲ್ಲಿರ್ತೀನಿ ನಾನು. ಬಟ್ ನನ್ನ ಜೀವನದಲ್ಲಿ ಎಷ್ಟು ಜನ ನ್ಯಾಯ ಮಾಡಿದ್ರು ಅಂತ ಅವ್ರು ಕೇಳ್ಕೊಳ್ಳಿ, ಉತ್ತರ ಅವರಿಗೆ ಸಿಗುತ್ತೆ. ಆತ್ಮಸಾಕ್ಷಿ ಇದ್ದವರಿಗೆ. ಇಲ್ದಿದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ಹೆಬ್ಬುಲಿಯಲ್ಲಿ ಈ ರಿಸಲ್ಟ್ ಬರಬೇಕು ಅಂದರೆ ಟೆಕ್ನಿಷಿಯನ್ಸಿಂದ ಹಿಡಿದು, ಆರ್ಟಿಸ್ಟಿಂದ ಹಿಡಿದು, ಆ ನಿರ್ಮಾಪಕರಿಂದ ಹಿಡಿದು, ವಿತರಕರ್ತರಿಂದ ಹಿಡಿದು, ಲೇಬರಿಂದ ಹಿಡಿದು ಪ್ರತಿಯೊಬ್ಬರು ಆತ್ಮದಿಂದ ಕೆಲಸ ಮಾಡ್ಯಾರ. ಅದು ಖುಷಿ ಇದೆ ನನಗೆ. ದೇ ಶುಡ್ ಆಲ್ ಡೂ ಮೋರ್ ವೆಲ್ ಇನ್ ಲೈಫ್. ನಾನು ಮನ್ಸು ಮಾಡಿದ್ರೆ 2-3 ಸಿನಿಮಾ ಮಾಡ್ಬೋದು ಅಂತ ಎಲ್ಲರೂ ಏನು ಹೇಳ್ತಾರೆ, ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಕೇಳ್ಕೊಬೇಕು. ಸುದೀಪ್ ಅವ್ರು ಮಾಡಬೇಕು ಅನ್ನೋದಲ್ಲ, ಯಾಕೆ ಮಾಡ್ತಾ ಇಲ್ಲ. ಐ ಆಮ್ ಟಯರ್ಡ್, ಲಿಟಲ್ ಟಯರ್ಡ್. ನನ್ನನ್ನು ಐ ವಿಲ್ ನೆವರ್ ಗಿವ್ ಅಪ್ ಆನ್ ಮೈ ಲೈಫ್. ಐ ಹ್ಯಾವ್ ಅ ವೆರಿ ಪಾಸಿಟಿವ್ ಆ್ಯಟಿಟ್ಯೂಡ್ ಟು ಗಿವ್ ಅಪ್ ಆನ್ ಮೈ ಲೈಫ್. ಐ ವಿಲ್ ಮೂವ್ ಆನ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್. ಬಟ್ ಐ ಹ್ಯಾವ್ ಸ್ಲೋ ಡೌನ್. ಯಾಕಂದರೆ ಸಿನಿಮಾ ಮೇಲೆ ಸಿನಿಮಾ ಕೊಡ್ತಾ ಇರಬೇಕು ಅಥವಾ ರೆನ್ಯುಮರೇಷನ್ಸ್ ಜಾಸ್ತಿ ಆಗಬೇಕು ಅನ್ನೋದಲ್ಲ ನನ್ನ ಆಸೆ. ನಾನು ತಿನ್ನೋದೊಂದು ಮುದ್ದೆ, ಮಧ್ಯಾಹ್ನ ಒಂದಿಷ್ಟು ಕಾಳು ಸೊಪ್ಪು ಮುದ್ದೆ. ಪ್ರಪಂಚದಲ್ಲಿ ನನಗೇನು ಅಂದ್ಕೊಂಡಿರ್ಬೋದು ಸುದೀಪ್ ಹೀಗೆ ಹಾಗೆ ಅಂತ. ಬೆಳಗ್ಗೆ ಆದರೆ ತಿನ್ನೋದೊಂದು ಅವಲಕ್ಕಿ, ಅರ್ಥ ಆಯ್ತಲ್ಲ. ಸೊ ಅಂಥ ದೊಡ್ಡ ಆಡಂಬರದ ಜೀವನ ನಾನು ನಡೆಸಲ್ಲ. ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನನಗೆ ಅಷ್ಟೊಂದು ದುಡ್ಡು ಬೇಕಾಗಿಲ್ಲ ಜೀವನ ನಡೆಸೋಕ್ಕೆ. ಜನಗಳು ಸಂಪಾದನೆ ಮಾಡಿದ್ದೀನಿ ನಾನು, ಅದೇ ನನ್ನ ಆಸ್ತಿ. ನನಗೆ ಬೇರೆ ಏನೂ ಬೇಕಾಗಿಲ್ಲ. ಐ ಡೋಂಟ್ ನೀಡ್ ಎನಿಥಿಂಗ್. ಬಟ್ ಐ ಆಮ್ ಸ್ಲೋಯಿಂಗ್ ಡೌನ್. ವೆರಿ ಹ್ಯಾಪಿ. ಥಿಯೇಟ್ರ್ ಮುಂದೆ ಹೋಗಿ ನಿಂತ್ಕೊಂಡ ತಕ್ಷಣ ಜನ ಆ ಥರ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಫೋನ್ ಮಾಡ್ತಾರೆ, ಸರ್ ಈ ಥರ ಫುಲ್ ಆಯಿತು, ಆ ಥರ ಫುಲ್ ಆಯಿತು. ಖುಷಿಯಾಗಿ ಸ್ಟಾರ್ಟ್ ಆಗುತ್ತೆ. ಪರವಾಗಿಲ್ಲ, ನಮ್ಮ ಸಿನಿಮಾ ನೀವು ನೋಡ್ತಾರ, ನಮಗೂ ಈ ಥರ ಬರ್ತಾ ಇದ್ದಾರೆ, ಪರವಾಗಿಲ್ವೇ. ಹೌಸ್ಫುಲ್ ಆಗುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಈ ಥರ ಬರ್ತಾ ಇದ್ದಾರೆ ಅಂದರೆ ಏನೋ ಒಂದು ವರ ಕೊಟ್ಟು ಒಂದು ದೇವ್ರು ಅನುಭವಿಸೋಣ ಬಿಡು, ಲೆಟ್ ಇಟ್ ಬಿ ಅಂತ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ ದಟ್ ಪೀಪಲ್ ಯಾರು ನನಗೆ ಸ್ಪಂದಿಸಿದ್ರೋ ಬಿಟ್ಟಿದ್ರೋ ನನಗೆ ಜೀವನದಲ್ಲಿ ನನಗೆ ಗೊತ್ತಿಲ್ಲ. ನನಗೆ ಜನ ಸ್ಪಂದಿಸಿದ್ರು. ನನಗೆ ನನ್ನ ಅಭಿಮಾನಿಗಳು ಅಂತ ಯಾರು ಆವಾಗಿಂದ ಬಂದಿಯಾರಲ್ಲ, ಕ್ಲಬ್ಸ್ ಎಲ್ಲ ಕಟ್ಕೊಂಡು, ನನಗೆ ಅವ್ರ ಮೇಲೆ ಭಾಳ ಹೆಮ್ಮೆ ಇದೆ. ನಿಷ್ಕಳಂಕವಾಗಿ ನಾನು ಒಟ್ಟಿಗಿದ್ದಾರೆ. ಅದು ಬಿಟ್ಟು ಕೂಡ ಥಿಯೇಟ್ರ್ಗಳಿಗೆ ಎಷ್ಟು ಜನ ಫ್ಯಾನ್ಸು ಬೇರೆ ಬೇರೆ ಊರಿಂದ ಎಲ್ಲ ಬಂದರು. ತುಂಬ ಹೆಮ್ಮೆ ಇದೆ ನನಗೆ ಅವ್ರ ಬಗ್ಗೆ. ನನ್ನಲ್ಲಿ ಏನು ನೋಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಹೀರೋಯಿಕ್ಕಾಗಿ ಎಕ್ಸ್ಟ್ರಾರ್ಡಿನರಿ ಡೈಲಾಗ್ ಹೇಳೋಕ್ಕೆ ಬರೋಲ್ಲ. ನನಗೆ ಇನ್ನೂ ಆ ಮಾಸ್ ಎಲಿಮೆಂಟ್ಸ್ ಅಂತ ಏನೇನು ಹೇಳ್ತಾರೆ ಇನ್ನೂ ಒಳಗಡೆ ಹೋಗಿಲ್ಲ. ಬಟ್ ಮಾಡ್ತಾಯಿದ್ದೀನಿ, ಪ್ರಯತ್ನ ಪಡ್ತಾಯಿದ್ದೀನಿ ನಾನು. ಬಟ್ ಅಷ್ಟು ಪ್ರೀತಿಸ್ತಾರಲ್ಲ, ಅದೇ ನನ್ನ ಸಂಪಾದನೆ ಇವರೇ. ಸೊ ಐ ಕ್ಯಾನ್ ಓನ್ಲಿ ಸೇ ಥ್ಯಾಂಕ್ ಯು ಟು ಆಲ್ ಆ್ಯಂಡ್ ಇನ್ಕ್ಲೂಡಿಂಗ್ ಯು ಪೀಪಲ್ ಮೀಡಿಯಾ. ಅದೇನೋ ಒಂದು ಆಭಾರವಾದಂಥ ಗೌರವ ತೋರಿಸ್ತೀರ ತಾವೆಲ್ಲ. ನನ್ನ ಮಾತಿಗೆ ಬೆಲೆ ಕೊಡ್ತೀರಾ. ತುಂಬ ಆಡುವಾಗಿ ಹೋಗಿ ಯಾವುದೂ ಕೆತ್ಕಕ್ಕೆ ಹೋಗಲ್ಲ, ನೋವು ಕೊಡೋಕ್ಕೆ ಹೋಗಲಿಲ್ಲ ನನಗೆ. ಆ ಪ್ರೀತಿ ಸಂಪಾದನೆ ಮಾಡಿದ್ದೀನಲ್ಲ ನಾನು. ಐ ಕ್ಯಾನ್ ಓನ್ಲಿ ಸೇ ಥ್ಯಾಂಕ್ ಯು ಟು ಆಲ್ ಆಫ್ ಯು.